ಹಾಲೆಲುಯಾ, ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ದೇವರು ಕೊಟ್ಟಂತ ಒಂದು ಸಂದೇಶಕ್ಕಾಗಿ ನಾವು ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇವೆ. ಸ್ವಾಮಿ ದೇವರೇ, ಕರ್ತನೆ, ಈ 2 ಕೊರಿಂಥರ ಪತ್ರಿಕೆಯಲ್ಲಿ ಸ್ವಾಮಿ ಬರೆಯುವಂತ ಒಂದು ಕರ್ತನೆ, ಒಂದು ಅಧ್ಯಾಯವನ್ನು, ಒಂದು ವಾಕ್ಯವನ್ನು ಸ್ವಾಮಿ ದೇವರೇ ನೀವು ಮಾತನಾಡ್ರಿ ದೇವರೇ, ನಾವೆಲ್ಲ ಕೇಳುತ್ತೇವಪ್ಪ ಸ್ವಾಮಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕದ ತಂದೆ. ಒಂದು ಭಾಗವನ್ನು ತೆಗೆದುಕೊಳ್ಳೋಣ. 2 ಕೊರಿಂಥ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಅಲ್ಲಿ 14ನೇ ವಚನದಿಂದ ನೋಡಿಕೊಳ್ಳೋಣ. ಈ ವಚನದಕ್ಕೆ ಏನಂದ್ರೆ, ಕ್ರಿಸ್ತರು ಅನ್ಯ ಜನಗಳ ಸಂಪರ್ಕದಿಂದ ಕೆಡಬಾರದು. ಹಲ್ಲೆಲೂಯಾ. ಕ್ರಿಸ್ತರು ಅಂದ್ರೆ ದೇವರು ತನ್ನ ಮಕ್ಕಳಿಗೆ ಒಂದು ಮುದ್ರೆ ಹಾಕಿಟ್ಟಿದ್ದಾರೆ. ಅಂದ್ರೆ ಒಂದು ಬೌಂಡ್ರಿ ಮಾಡಿಟ್ಟಿದ್ದಾರೆ. ಆ ಬೌಂಡ್ರಿಯನ್ನು ನೀವು ದಾಟಬೇಡ್ರಿ. ವಾಕ್ಯ ಎಂಬ ಬೌಂಡ್ರಿ, ಬುದ್ಧಿ ಜ್ಞಾನ ಎಂಬ ಬೌಂಡ್ರಿ, ಈ ರೀತಿಯಾಗಿ ನಮಗೆ ಒಂದು ಹಾಕಲ್ಪಟ್ಟಿದೆ. ಆದ್ರಿಂದ ನಾವು ಆಚೆ ಹೋದ್ರೆ ಕೆಡುಕನು ಕಳ್ಳನು ಬಂದು ಹಿಡಿದುಕೊಂಡು ಹೋಗ್ತಾನೆ ನಮಗೆ. ಅದಕ್ಕಾಗಿ, ಯಾಕಂದ್ರೆ ದೇವರೊಂದು ವಾಕ್ಯ ಕೊಟ್ಟಿದ್ದಾರೆ. ಆ ವಾಕ್ಯದ ಪ್ರಕಾರ ನೀವು ಜೀವಿಸಿದ್ರೆ ನೀವು ಸಕಲ ವಿಷಯದಲ್ಲೂ ಸತ್ಯದಲ್ಲೂ ನಡೆಸುವಂತ ಪವಿತ್ರಾತ್ಮರು ನಿಮ್ಮ ಕೂಡ ಇದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ನಿಮಗೆ ಎಲ್ಲಾ ವಿಷಯಗಳಲ್ಲೂ ದೇವರು ತಾನೇ ತನ್ನ ಪರಿಶುದ್ಧಾತ್ಮನ ಮುಖಾಂತರ ನಿಮಗೆ ನಡೆಸಿ, ಎಲ್ಲ ವಿಷಯಗಳನ್ನು ನಡೆಸಿ ನಿಮಗೆ ಪರಲೋಕ ಸೇರಿಸ್ತಾರೆ. ಹಾಗಾಗಿ ಯೇಸು ಸ್ವಾಮಿ ಬರುವಾಗ ನಾವೆಲ್ಲ ಏನಂತೆ ರಪ್ಪೆ ಬಡಿಯೋದ್ರೊಳಗಾಗಿ ನಾವು ದೇವರ ಸಂಗಡ ಹೋಗ್ತೇವೆ. ಹಾಲೆಲೂಯಾ. ಅದನ್ನೇ ಒಂದು ವಾಕ್ಯ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡ್ರಾಗ್ಬೇಡ್ರಿ. ಹಾಲೆಲೂಯಾ. ಕ್ರಿಸ್ತ ನಂಬಿಕೆ ಇಲ್ಲದಂಥವರು ಎಷ್ಟೋ ಸಲ ಸುವಾರ್ತೆ ಸಾರ್ಬೋದು, ಸುವಾರ್ತೆ ಕೇಳದೇ ಇರಬಹುದು. ಅವ್ರ ಭಾಷೆಗಳು ಬೇರೆ, ಅವರ ರೀತಿಗಳು ಬೇರೆ. ಅವಾಗ ಅವ್ರು ಹೇಳುವಂತ ಮಾತಿಗೆ ನಮಗೆ ಮ್ಯಾಚ್ ಆಗಲ್ಲ. ಅದಕ್ಕೆ ಕ್ರಿಸ್ತ ನಂಬಿಕೆ ಇಲ್ಲದವರಂಥವ್ರಿಗೆ ಇಚ್ಚೋರಾಗಬೇಡಿ. ನಿಮ್ಮ ಕೆಲಸ ಕಾರ್ಯಗಳು ಏನಿದೆ ಮುಗಿಸ್ಕೊಂಡು ಮೆಲ್ಲಕ್ಕೆ ಹೊರಗಡೆ ಬಂದ್ಬಿಡ್ಬೇಕು ನಾವು. ಹಾಲೆಲೂಯಾ. ಯಾಕೆಂದ್ರೆ ನಮ್ಮಲ್ಲಿರುವಂತ ವಾಕ್ಯವನ್ನು ಕದ್ದು ಬಿಡ್ತಾರೆ ಅಂದ್ರೆ ಅವರ ಮುಖಾಂತರ ನಮ್ಮ ಪ್ರಾರ್ಥನೆ ಇಲ್ಲದಂಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅವ್ರು ಕರ್ಕೊಂಡು ಹೋಗೋ ಜಾಗಕ್ಕೆ ಅವರು ನಡೆಯುವಂತ ರೀತಿ ಎಲ್ಲ ನೋಡಿ ನಾವೇನ್ ಮಾಡ್ತೀವಿ, ಪ್ರಾರ್ಥನೆ ಆಟೋಮೆಟಿಕಲಿ ಕಡಿಮೆ ಮಾಡ್ತೀವಿ. ಹಾಲೆಲೂಯಾ. ಪ್ರತಿ ದಿವಸ ನಾವು ಕುಟುಂಬ ಪ್ರಾರ್ಥನೆ ಮಾಡ್ತಿರ್ತೀವಿ. ಫೋನ್ ಮಾಡ್ತಾರೆ, ಬ್ರದರ್ ಎಲ್ಲಿದ್ದೀರಿ ಬನ್ರಿ. ಪ್ರಾರ್ಥನೆ ಮೇಲೆ ಮಾಡಿದ್ರೆ ಆಯ್ತು. ಅವಾಗೇನಾಯ್ತು, ಪ್ರಾರ್ಥನೆ ನಿಂತೋಯ್ತು, ದೇವರಿಗೆ ಕೊಡಂತ ಸಮಯ ನಿಂತೋಯ್ತು. ಅದಕ್ಕೆ ಅನ್ಯರ ಜೊತೆಗೆ ಅವರು ಸೇವೆ ಮಾಡುವ ಸೇವಕರು ಇಲ್ಲ ಅಂತಂದ್ರೆ ಒಂದು ಒಳ್ಳೆ ವಿಶ್ವಾಸಿಗಳಾಗಿದ್ರೆ ಅವ್ರು ಹೇಳ್ತಾರೆ, ಬ್ರದರ್ ನಿಮ್ಮನೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ನಮ್ಮನೆಗೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಾರ್ಥನೆ ಮುಗಿದ ಮೇಲೆ ಸಾಧ್ಯವಾದ್ರೆ ಸಿಗೋಣ. ಹಲ್ಲೆಲೂಯಾ. ಇದು ಕ್ರಿಸ್ತ ನಂಬಿಕೆಯಲ್ಲಿ ಇರುವಂತವರು ವ್ಯತ್ಯಾಸ. ಇಲ್ಲದೆ ಇರುವಂತವ್ರು ಹೇಗೆ ಲೋಕದಲ್ಲಿ ಅಂದ್ರೆ ಅವರಿಗೆ ದೇವರ ವಾಕ್ಯ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತದೆ, ಸೇರಿ ಇಜ್ಜೋಡ್ರಾಗ್ಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನೋ. ಧರ್ಮ ಅಧರ್ಮ, ದೇವರು ನ್ಯಾಯಾಧಿಪತಿ, ಧರ್ಮವನ್ನ ಕಾಪಾಡುವಂತವರು. ಅಧರ್ಮ ಮಾಡುವಂತವನು ಇಹಲೋಕದ ಅಧಿಪತಿಗೂ ಧರ್ಮ ಮಾಡುವಂತ ಧರ್ಮದಲ್ಲಿ ನಡೆಸುವಂತ ದೇವರಿಗೂ ಜೊತೆ ಆಗುತ್ತಾ? ಎಂದಿಗೂ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ಅಧರ್ಮದಲ್ಲಿ ಜೀವಿಸುವಂತವರಿಗೆ ಧರ್ಮದ ಮಾರ್ಗದಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಸುವಾರ್ತೆ ಸೇವೆ. ಹಲ್ಲೆಲೂಯಾ. ಅದಕ್ಕೆ ನೋಡಪ್ಪ, ಇಷ್ಟು ವರ್ಷ ನೀನು ಹೇಗೆ ಬದುಕಿದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಇರುವಂತವರು ಹೀಗೆ ಬದುಕುತ್ತಾ ಇದ್ದಾರೆ ಪ್ರಿಯರೇ. ಈ ರೀತಿಯಾಗಿ ಬದುಕಿ ಒಂದು ದಿವಸ ಲೋಕ ಬಿಟ್ಟರೆ ದೇವರ ರಾಜ್ಯ ಸೇರ್ತೇವೆ. ಎಲ್ಲರಿಗೋಸ್ಕರ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಈ ರೀತಿಯಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಇರುವಂತವರು. ಹಾಗಾಗಿ ಇಲ್ಲಿ ನೋಡಿ, ಬೆಳಕಿಗೂ ಕತ್ತಲೆಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು. ನೋಡಿ, ಬೆಳಕಿಗೂ ಕತ್ತಲೆಗೂ ವ್ಯತ್ಯಾಸ. ಹಲ್ಲೆಲೂಯಾ. ಬೆಳಕು ಬಂದ ತಕ್ಷಣ ಕತ್ತಲೆ ಹೋಗ್ತದೆ, ಇರುವುದಿಲ್ಲ.
ಕತ್ತಲೆ ಬೆಳಕು ಎರಡು ಜೊತೆಗಿರ್ತದ? ಸಾಧ್ಯವೇ ಇಲ್ಲ. ನಾವ್ಯಾರು? ಬೆಳಕಿನ ರಾಜ್ಯದವರು. ಹಲ್ಲೆಲೂಯಾ. ಬೆಳಕಿನ ರಾಜ್ಯದಲ್ಲಿ ಸೇರುವಂತವರಾಗಿದ್ದೇವೆ, ಕತ್ತಲೆ ರಾಜ್ಯ ಅಲ್ಲ. ಹಾಗಾಗಿ ನಾವು ಸಾಧ್ಯವಾದಷ್ಟು ಬೆಳಕಿನ ರಾಜ್ಯಕ್ಕೋಸ್ಕರ ನಾವು ತವಕ ಪಡಬೇಕಾಗಿದೆ ಇವತ್ತು. ಹಲ್ಲೆಲೂಯಾ. ಹಾಗೂ ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ದೇವರಿಗೂ ಸೈತಾನಿಗೂ ಒಡನಾಟವೇನು? ನಾವು ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ಆ ಇಹಲೋಕದ ಅಧಿಪತಿಯ ಯಾವ ನಡವಳಿಕೆನೋ, ಯಾವ ಬುದ್ಧಿ ಜ್ಞಾನವನ್ನು, ಯಾವ ಮಾತುಗಳನ್ನು ನಮ್ಮಲ್ಲಿರಬಾರದು. ಅವನ ಬುದ್ಧಿ ಜ್ಞಾನದ ಜೊತೆಯಲ್ಲಿ ಹೋಗಿದ್ರೆ ನಮಗೆ ಪರಲೋಕ ರಾಜ್ಯ ಸಿಕ್ಕುವುದಿಲ್ಲ ಪ್ರಿಯರೇ. ಎಷ್ಟು ಪ್ರಯಾಸ ಪಟ್ಟು ಪರಲೋಕ ರಾಜ್ಯಕ್ಕೋಸ್ಕರ ನಾವೆಷ್ಟು ದೇವರ ವಾಕ್ಯವನ್ನು ಅನುಸರಿಸಿ ಕಷ್ಟಗಳು ದುಃಖಗಳು ಎಲ್ಲ ಸಹಿಸಿಕೊಂಡು ಜೀವ ಎಂಬ ಜಯಮಾಲೆಯನ್ನು ಹೊಂದಿಕೊಳ್ಳೋಕೆ ನಾವೆಷ್ಟು ಪ್ರಯಾಸ ಪಡ್ತಾ ಇದ್ದೇವೆ. ದೇವರಿಗೋಸ್ಕರ ನಾವು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರೇ, ನನ್ನ ಕುಟುಂಬವನ್ನ ನಿನ್ನ ವಾಕ್ಯದಲ್ಲಿ ಬೆಳೆಸು, ನನ್ನ ಕುಟುಂಬವನ್ನ ಸ್ವಾಮಿ ದೇವರ ಸತ್ಯದಲ್ಲಿ ನಡೆಸು, ಅಗತ್ಯಕ್ಕೆ ತಕ್ಕಂತ ಪೂರೈಸುವ ಆತನಿಗೆ ಯೆಹೋವ ಈರೆ ನಿಂತು ಪ್ರತಿ ದಿವಸ ಪ್ರಾರ್ಥನೆ ಮಾಡುವವರು ಪ್ರಿಯರೇ ಎಷ್ಟು ಜನ ಇದ್ದೀರಿ? ಹಲ್ಲೆಲೂಯಾ. ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಳ್ಳೋಣ. ಹಾಗೆ ಇರುವಂಥವ್ರಿಗೆ ದೇವರಿಗೆ ಸ್ತೋತ್ರ. ಅಕಸ್ಮಾತ್ ಪ್ರಾರ್ಥನೆ ವಾಕ್ಯದಲ್ಲಿ ಕಡಿಮೆ ಇರುವಂಥವ್ರು ದಯಮಾಡಿ ನೀವು ಕ್ರಿಸ್ತನನ್ನ ಅನುಸರಿಸಿ. ಹಲ್ಲೆಲೂಯಾ. ಹಾಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ನಂಬುವವನಿಗೂ ನಂಬದೆ ಹೋದವನಿಗೂ ಪಾಲುಗಾರಿಕೆ ಏನು? ನಂಬಿದವನಿಗೆ ಪರಲೋಕ ರಾಜ್ಯದಲ್ಲಿ ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದಾರೆ. ಅದಕ್ಕೆ ವಾಕ್ಯ ಹೇಳ್ತದೆ, ತಂದೆ ಮನೆಯಲ್ಲಿ ಬಹಳ ಬಿಡಾರವಿದೆ, ಇಲ್ಲದೆ ಇದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ನ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ. ಅದಕ್ಕಾಗಿ ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೀವಲ್ಲ. ಯಾರು? ನಾವೇ ದೇವರ ಆಲಯ. ಅದಕ್ಕೆ ಆಲಯವನ್ನ ಕೆಡಿಸಿಕೊಳ್ಬೇಡ್ರಿ ಅಂತ ದೇವರು ಹೇಳ್ತಾರೆ. ನಮಗೆ ದೇವರಿಗೆ ವಿರೋಧವಾದ ಯಾವ ಕೆಟ್ಟ ಅಭ್ಯಾಸಗಳ ನಮ್ಮ ದೇಹದಲ್ಲಿ ಇರಬಾರದು. ನಿಮ್ಮ ದೇಹವೇ ಆಲಯ ಒಂದ ಮೇಲೆ ನಾವು ಎಷ್ಟು ಶುದ್ಧಿಯಾಗಿ ಇಟ್ಕೊಳ್ಬೇಕು. ಹಲ್ಲೆಲೂಯಾ. ನಾವೇ ಇದನ್ನ ಯೋಚನೆ ಮಾಡಿ ನಿರ್ಧಾರ ಮತ್ತು ತೀರ್ಮಾನ ತೆಗೆದುಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಹಾಗೂ ದೇವರ ಮಂದಿರವಾಗಿದ್ದೀವಲ್ಲ, ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆ. ಯಾರಲ್ಲಿ? ನಮ್ಮಲ್ಲಿ. ದೇವರ ವಾಕ್ಯವನ್ನು ಅನುಸರಿಸಿಕೊಂಡು ಪವಿತ್ರಾತ್ಮನು ನಮ್ಮ ಒಳಗೆ ಇಟ್ಟುಕೊಂಡು ನಾವು ಜೀವಿಸುವುದಾದರೆ ದೇವರು ನಮ್ಮ ಆಲಯದಲ್ಲಿ ವಾಸಿಸ್ತಾ ತಿರುಗಾಡುತ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಹೊರತು ಈ ರೀತಿಯಾಗಿರುವಂಥವರಿಗೆ ಎಂದಿಗೂ ಪರಲೋಕ ರಾಜ್ಯ ಮಿಸ್ ಆಗುವುದೇ ಇಲ್ಲ ಪ್ರಿಯರೇ. ನಾವು ನಂಬಿ ದೀಕ್ಷಾ ಸ್ಥಾನ ತೆಗೆದುಕೊಂಡ ಮೇಲೆ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿಕೊಂಡು ನಾವು ಈ ರೀತಿಯಾಗಿ ನಡೆದರೆ ನಮಗೆ ಯಾವ ಮೇಲಿಗೂ ದೇವರು ಇಲ್ಲಿ ಕೊರತೆ ಇರುವುದಿಲ್ಲ. ಹಲ್ಲೆಲೂಯಾ. ಹಾಗೂ ಈ ಪರಲೋಕ ರಾಜ್ಯ ನಮಗೆ ದೇವರು ಕೊಡ್ಲಿಕ್ಕೆ ಅಲ್ಲಿ ಬಿಡಾರವನ್ನು ಸಿದ್ಧ ಮಾಡಿದ್ದೇನೆ, ಬಂದು ಪುನಃ ಕರ್ಕೊಂಡು ಹೋಗ್ತೇನೆ. ಹಲ್ಲೆಲೂಯಾ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇನೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಒಂದೇ ಒಂದು ರಕ್ಷಣೆ ಮಾರ್ಗ ಎಂಬುದಾಗಿ ಅದು ಯೇಸು ಸ್ವಾಮಿ ಮಾತ್ರವೇ. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಹೊರತು ತಂದೆ ಬಳಿಗೆ ನೀವು ಯಾರು ಹೋಗಲಾರರು ಎಂಬುದಾಗಿ ಯೋಹಾನ ಬರೆದ ಪತ್ರಿಕೆಯಲ್ಲಿ ಸ್ವಾಮಿ ನೀವು ಪ್ರಕಟ ಮಾಡೋಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಹಾಗಾಗಿ ಸ್ವಾಮಿ ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಬ್ಬರು ಸಹೋದರ ನೆನೆಸಿ ನಿಮ್ಮ ಕರುಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾನೆ ಸ್ವಾಮಿ. ಅವ್ರ ಕಷ್ಟ ದುಃಖ ಸಮಸ್ಯೆಗಳು ಯಾವುದೇ ಇದ್ದರೂ ನಸರಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ ಎಲ್ಲರಿಗೂ ಬಿಡುಗಡೆ ಮಾಡು ಸ್ವಾಮಿ.
ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.